4 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದಾಗ ಇನ್ಸ್ಪೆಕ್ಟರ್ ಬಲೆಗೆ ಬಿದ್ದಿರೋದು. ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಲಾಕ್ ಆಗಿರೋದು. ಚೀಟಿ ವ್ಯವಹಾರ ಕೇಸ್ಗೆ ಸಂಬಂಧಪಟ್ಟಂತೆ ಲಂಚ ಪಡಿತಾ ಇದ್ರು ಇನ್ಸ್ಪೆಕ್ಟರ್ ಲಾಕ್ ಆಗಿದ್ದಾರೆ. ವ್ಯಕ್ತಿಯನ್ನ ಕೇಸ್ನಲ್ಲಿ ಸೇರಿಸುವುದಾಗಿ ಬೆದರಿಸಿ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ. ಮೈಸೂರು ರಸ್ತೆಯ ಸಿಆರ್ ಗ್ರೌಂಡ್ ಬಳಿ ಲಂಚ ಸ್ವೀಕರಿಸ್ತಾ ಇದ್ರು. 4 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಇನ್ಸ್ಪೆಕ್ಟರ್ ಲೋಕ ಬಲೆಗೆ ಬಿದ್ದಿದ್ದಾರೆ. ಕೇಸ್ನಲ್ಲಿ ಸೇರಿಸ್ಬಿಡ್ತೀನಿ ಅಂತ ಹೇಳಿ ಬೆದರಿಸಿ ನಾವೇನೇ ಕಾನೂನು ಪ್ರಕಾರ ಮಾಡ್ತೀವಿ. ತೋರ್ಸಲ್ಲ ಏನಕ್ಕೆ ಮಾಡಿದ್ದಾರೆ ಮೇಲಿಂದ ಹೇಳ್ಕೊಂಡ್ ಬಂದಿರೋದು ರೆಕಾರ್ಡ್ ಆಗಿ ತಗೊಂಡ್ ಬರ್ತಾ ಇದೀನಿ ಕೆಳಗಡೆ ನೀವು ಬಂದ್ಬಿಟ್ಟು ಹೇಳ್ಕೊಂಡು ಹೋಗಕ್ ಬಂದ್ರೆ ನಮ್ಮನ್ನ ಕತೆಗಳು ಬೇಡ. ಯಾವ ಕತೆ ಘಟನೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಏನಿದು ಪ್ರಕರಣ? ಯಾವ ರೀತಿ ಇನ್ಸ್ಪೆಕ್ಟರ್ ಬಲೆಗೆ ಬಿದ್ರು? ಪ್ರತಿಮಾ, ಟಿವಿನಿಗೆ ಲಭ್ಯವಾಗಿರ್ತಕ್ಕಂಥ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದಾಗಿದೆ. ಖುದ್ದು ಇನ್ಸ್ಪೆಕ್ಟರ್ ಆರೋಪಿಯನ್ನು ಬಂಧಿಸಲು ತೆರಳಿರತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಕಳವಳಕಾರಿ ಸಂಗತಿ ಅಂತ ಹೇಳಬೇಕು. ಬೆಂಗಳೂರಿನಲ್ಲಿ ಕೆಲ ಇನ್ಸ್ಪೆಕ್ಟರ್ಗಳು ದರದಾಹಿಗಳಾಗಿರ್ತಕ್ಕಂಥದ್ದು 5 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿರ್ತಕ್ಕಂಥದ್ದು. ಎಫ್ಐಆರ್ ಇಂದ ಕೈ ಬಿಡಬೇಕು ನಿಮ್ಮನ್ನ ಈ ಪ್ರಕರಣದಿಂದ ಅಂತ ಹೇಳಿದ್ರೆ ಚೀಟಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಧನರಾಜ್ ಎಂಬಾತ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬಂಧಿಸೋಕೆ ತೆರಳುವಂತಹ ಸಂದರ್ಭದಲ್ಲಿ ಈ ಒಂದು ಘಟನಾವಳಿಗಳು ನಡೆದಿರ್ತಕ್ಕಂಥದ್ದು. ಆ ಬಳಿಕ 5 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿ 1 ಲಕ್ಷವನ್ನ ಅಲ್ಲೇ ಪಡೆದುಕೊಂಡು ಆ ಬಳಿಕ 4 ಲಕ್ಷ ಹಣವನ್ನ ತೆಗೆದುಕೊಳ್ಬೇಕಾದ್ರೆ ಲೋಕಾಯುಕ್ತ ಪೊಲೀಸರು ಟ್ರ್ಯಾಪ್ ಅನ್ನು ಮಾಡಿರ್ತಕ್ಕಂಥದ್ದು. ಈ ಟ್ರ್ಯಾಪ್ ಕಾರ್ಯಾಚರಣೆಯ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಇನ್ಸ್ಪೆಕ್ಟರ್ ದನದಾಹಿತನ ಈ ಬಯಲಾಗಿರ್ತಕ್ಕಂಥದ್ದು. 4 ಲಕ್ಷ ಹಣವನ್ನ ಪಡೆದುಕೊಳ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಈಗಾಗಲೇ ಟ್ರ್ಯಾಪ್ ಕಾರ್ಯಾಚರಣೆ ನಡೆಸಿ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಚೀಟಿ ವ್ಯವಹಾರದಲ್ಲಿ ಹಣವನ್ನ ಪಡ್ಕೊಂಡಿರ್ತಾರೆ ಧನರಾಜ್ ಎಂಬಾತ. 19 ಲಕ್ಷ ಹಣವನ್ನ ವಂಚನೆ ಆಗಿದೆ ಅಂತ ಹೇಳಿ ನೀಡಿರ್ತಕ್ಕಂಥ ದೂರಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಕ್ರಿಯೆಗಳು ನಡೆದಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇದೊಂದು ಕಳವಳಕಾರಿ ಸಂಗತಿ ಅಂತ ಹೇಳ್ಬೋದು ಪ್ರತಿಮಾ. ನಿಜ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.